ರಾಯರು ಬೃಂದಾವನ ಪ್ರವೇಶ ಮಾಡಿದ ದಿನ ಏನಾಯಿತು? ಅದು ವಿರೋಧಿಕೃತ್ ಸಂವತ್ಸರ ಶ್ರಾವಣ ಮಾಸ ಕೃಷ್ಣ ಪಕ್ಷ ದ್ವಿತೀಯ 1671 ಇಸ್ವಿ. ಸಾವಿರಾರು ಜನ ನೆರೆದಿರ್ತಾರೆ. ಯಾಕಂದರೆ ಸಶರೀರವಾಗಿ ಬೃಂದಾವನಸ್ಥರಾಗ್ತಾ ಇರೋ ರಾಘವೇಂದ್ರ ಸ್ವಾಮಿಗಳು ಎರಡನೆಯವರು. ಮೊದಲನೆಯವರು ವಾದಿರಾಜ ತೀರ್ಥರು. ಇವರು ಸಹ ಮಾಧ್ವಾಚಾರ್ಯರ ಪರಂಪರೆಯಲ್ಲೇ ಬರ್ತಾರೆ. ಆದರೆ ಇವರು ಕೃಷ್ಣ ಮಠದ ಅಷ್ಟಮಠಗಳಾಗಿರುವಂತಹ ಸೋಂಧಾ ಮಠ ಇವತ್ತಿಗೂ ಸಹ ಇವರ ಬೃಂದಾವನ ಅಲ್ಲಿದೆ. ಉತ್ತರ ಕರ್ನಾಟಕದ ಶಿರಸಿಯಲ್ಲಿರುವ ಸೋಂಧಾ ಮಠ. ಆಯಿತು. ಈಗ ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೋಸ್ಕರ ಸಾವಿರಾರು ಜನ ಬರ್ತಾರೆ. ಅವರ ಭಕ್ತರು ಎಷ್ಟೋ ಜನ ದುಃಖದಲ್ಲಿರ್ತಾರೆ, ಅಳ್ತಾ ಇರ್ತಾರೆ. ಅಯ್ಯೋ, ಇನ್ಮೇಲೆ ನಾವು ನಮ್ಮ ಗುರುಗಳನ್ನು ನೋಡೋಕ್ಕಾಗಲ್ವೇ, ನಮ್ಮ ರಾಘವೇಂದ್ರ ಸ್ವಾಮಿಗಳು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ಹೇಗೆ ಅಂತ ಬಹಳ ದುಃಖದಲ್ಲಿರ್ತಾರೆ. ಆ ದಿನ ರಾಘವೇಂದ್ರ ಸ್ವಾಮಿಗಳು ಏನು ಮಾಡ್ತಾರೆ? ಬೆಳಗ್ಗೆ ಎದ್ದು ತಮ್ಮ ನಿತ್ಯ ಕರ್ಮಗಳನ್ನು ಮಾಡಿ, ಅವರು ಸ್ನಾನ ಎಲ್ಲ ಮಾಡಿ, ಪೂಜೆ ಮಾಡಿ, ತಮ್ಮ ಶಿಷ್ಯರಿಗೆ ತಾವು ಮಾಡೋ ಉಪದೇಶವನ್ನು ಅವತ್ತೂ ಸಹ ಮಾಡ್ತಾರೆ. ಅದಾದ ಮೇಲೆ ಮತ್ತೆ ಸ್ನಾನ ಮಾಡಿ ಬಂದು ಮೂಲರಾಮ ಪೂಜೆ ಮಾಡಿ ಮತ್ತೆ ತಮ್ಮ ಪ್ರವಚನವನ್ನು ಕೊಡ್ತಾರೆ. ಆಗ ಎಲ್ರಿಗೂ ಹೇಳ್ತಾರೆ, ಯಾರು ದುಃಖಿಸಬೇಡಿ, ನಾನು ಈ ಶರೀರ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ, ನಿಮ್ಮನ್ನೆಲ್ಲ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ. ನಾನು ನನ್ನ ಶರೀರವನ್ನು ಬೃಂದಾವನದಲ್ಲಿ ಅಡಗಿಸಿಕೊಳ್ಳುತ್ತೇನೆ. ಅಲ್ಲಿಂದ ಲೋಕ ಕಲ್ಯಾಣಕ್ಕಾಗಿ, ನಿಮ್ಮೆಲ್ಲರ ಕಲ್ಯಾಣಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಾನು ಅಲ್ಲೇ ಕೂತಿರ್ತೇನೆ ಅಂತ ಹೇಳ್ತಾರೆ. ಒಂಥರ ಉತ್ಸವದ ಸಂಭ್ರಮ. ಅವತ್ತು ಮಹಾಪೂಜೆಗಳು ನಡೆಯುತ್ತೆ, ಆನೆಗಳು ಎಲ್ಲ ಒಂಥರ ಈ ರಾಜ ಮರ್ಯಾದೆ ಅಂತ ಏನು ಹೇಳ್ತಾರೆ ಅದಕ್ಕಿಂತ ಉನ್ನತವಾದಂತಹ ಶ್ರದ್ಧೆ, ಭಕ್ತಿ ಆ ದಿನ ಗುರುರಾಯರಿಗೆ ಎಲ್ಲರೂ ತೋರಿಸ್ತಾರೆ. ರಾಯರು ಬೃಂದಾವನದಲ್ಲಿ ಕೂತ್ಕೊಂಡು ತಮ್ಮ ಜಪಮಾಲೆಯಲ್ಲಿ ಜಪ ಮಾಡ್ತಾ ಇರ್ತಾರೆ. ತಮ್ಮ ಶಿಷ್ಯರಿಗೆ ಮೊದಲೇ ಹೇಳಿರ್ತಾರೆ, ಯಾವಾಗ ನಾನು ಜಪಮಾಲೆಯನ್ನು ನಿಲ್ಲಿಸ್ತೀನಿ ಆವಾಗ ನೀವು ಈ ಬೃಂದಾವನವನ್ನು ಮುಚ್ಚಿ ಅದರ ಕೆಲಸವನ್ನು ಶುರು ಮಾಡ್ಕೊಳ್ಳಿ ಅಂತ. ಸೊ ರಾಯರು ತಮ್ಮ ಜಪಮಾಲೆಯನ್ನು ಜಪ ಮಾಡ್ತಾ 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 ಯಾವಾಗ ಅವರ ಕೈಯಲ್ಲಿ ಆ ಜಪಮಾಲೆ ನಿಲ್ಲುತ್ತೆ ಆವಾಗ ಅವರ ಶಿಷ್ಯರು, ವೆಂಕಣ್ಣ ಕೂಡ ಇರ್ತಾರೆ, ಅವರ ಶಿಷ್ಯರು ಈ ಬೃಂದಾವನದ ಮೇಲ್ಛಾವಣಿ ಅಂದರೆ ಒಂದು ಕೂರ್ಮಾಸನದ ಒಂದು ಸ್ಲ್ಯಾಬನ್ನು ಮುಚ್ಚಿ ಅದಾದ ಮೇಲೆ ಬೃಂದಾವನವನ್ನು ಮಾಡ್ತಾರೆ. ಈ ಬೃಂದಾವನದಲ್ಲಿ ಏನಿದೆ ಅನ್ನೋದು ಕೂಡ ಒಂದು ಇದು ಹೇಳೋಕ್ಕಾಗಲ್ಲ. 1200 ಸಾಲಿಗ್ರಾಮ, ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳು 1200 ಒಂದು ತಾಮ್ರದ ಪೆಟ್ಟಿಗೆಯಲ್ಲಿ ಅಲ್ಲಿಡ್ತಾರೆ. ಯೋಚನೆ ಮಾಡಿ, ಒಂದು ಮನೆಯಲ್ಲಿ ಒಂದು ದೇವಸ್ಥಾನದಲ್ಲಿ ಒಂದು ಸಾಲಿಗ್ರಾಮ ಇಟ್ಟು ಪೂಜೆ ಮಾಡಿದ್ರೇ ಅದು ಪವಿತ್ರ, ಅಲ್ಲಿ ಅಷ್ಟು ಪಾವಿತ್ರ್ಯತೆ ಇರುತ್ತೆ ಅಂತಾರೆ. 1200 ಸಾಲಿಗ್ರಾಮಗಳಿರುವಂಥ ಆ ಬೃಂದಾವನ. ಅದಕ್ಕೆ ಈಗಲೂ ಸಹ ನೀವು ಮಂತ್ರಾಲಯಕ್ಕೆ ಹೋಗಿ ಒಂದು ಪ್ರದಕ್ಷಿಣೆ ಹಾಕಿದರೆ 3,000,000 ದೇವರುಗಳ ಪ್ರದಕ್ಷಿಣೆ ಹಾಕದಂಗೆ ಅಂತ ಹೇಳ್ತಾರೆ. ಈ 1200 ಸಾಲಿಗ್ರಾಮಗಳಲ್ಲದೆ ಅದರಲ್ಲಿ ಮೃತ್ತಿಕೆ ಸಹ ಇರುತ್ತೆ. ಮೃತ್ತಿಕೆ ಅಂದರೆ ಏನು, ಇದ್ರ ಬಗ್ಗೆ ಬೇರೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಹಾಗೆ ಬೃಂದಾವನ ಅದರ ಸ್ಟ್ರಕ್ಚರಲ್ಲಿ ಇರುವಂಥದ್ದು ಏನು, ಯಾಕೆ ಬೃಂದಾವನಕ್ಕೆ ನೀವು ನಮಸ್ಕಾರ ಹಾಕಿದ್ರೆ 3,000,000 ದೇವತೆಗಳಿಗೆ ನಮಸ್ಕಾರ ಹಾಕ್ದಂಗೆ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಸಹ ಇನ್ನೊಂದು ವಿಡಿಯೋಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತು ಈ ಬೃಂದಾವನ ಪ್ರವೇಶ ಮಾಡಿದಂಥ ರಾಯರು ಇವತ್ತಿಗೂ ಸಹ ಅಲ್ಲಿ ಕೂತ್ಕೊಂಡು ನಮ್ಮೆಲ್ರಿಗೂ ತಮ್ಮ ಕರುಣೆ, ಅನುಗ್ರಹ, ಆಶೀರ್ವಾದ ಮಾಡ್ತಾನೇ ಇದ್ದಾರೆ. ನಾವು ಆಶೀರ್ವಾದವನ್ನು ಪಡೆಯೋಣ. ಶ್ರೀ ಗುರುಭ್ಯೋ ನಮಃ.